ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕಲ್ಕುಂಟೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಳೆದ 3 ದಿನಗಳಿಂದ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದ್ದು, ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಸಾವಿರಾರು ಜನ ಭಕ್ತರಿಗೆ ಇಡ್ಲಿ, ಸಾಂಬಾರ್, ವಡೆ, ಪಲಾವ್, ಕೇಸರಿಬಾತ್, ಟೊಮೊಟೊ ಬಾತ್ ಸೇರಿದಂತೆ ವಿವಿಧ ರೀತಿಯ ಅನ್ನ ಪ್ರಸಾದವನ್ನು ದಾನಿಗಳಾದ ವೆಂಕಟಸ್ವಾಮಿ, ನಾಗರಾಜು, ರಾಮಾಂಜಿ, ಕೃಷ್ಣಪ್ಪ, ಜಯರಾಮ್ ಸೇರಿದಂತೆ ಇತರರು ವಿತರಣೆ ಮಾಡಿದರು. ಹೌದು, ಹೊಸಕೋಟೆ ತಾಲೂಕಿನ ಕಲ್ಕುಂಟೆ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಳೆದ 3 ದಿನಗಳಿಂದ ಸತತವಾಗಿ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದ್ದು, ಆದರೆ ಕೊನೆಯ ದಿನದ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಸಾವಿರಾರು ಜನ ಭಕ್ತರಿಗೆ ಇಡ್ಲಿ, ಸಾಂಬಾರ್, ವಡೆ, ಪಲಾವ್, ಕೇಸರಿಬಾತ್, ಟೊಮೊಟೊ ಬಾತ್ ಸೇರಿದಂತೆ ವಿವಿಧ ರೀತಿಯ ಅನ್ನ ಪ್ರಸಾದವನ್ನು ದಾನಿಗಳಾದ ವೆಂಕಟಸ್ವಾಮಿ, ನಾಗರಾಜು, ರಾಮಾಂಜಿ, ಕೃಷ್ಣಪ್ಪ, ಜಯರಾಮ್ ಸೇರಿದಂತೆ ಇತರರು ವಿತರಣೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯರಾದ ಶ್ರೀನಿವಾಸ್ ಅವರು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆ ಮಾಡಿ ಮಾತನಾಡಿದ್ದಾರೆ. ಕಲ್ಕುಂಟೆ ರಂಗನಾಥ ಸ್ವಾಮಿ ಜಾತ್ರೆ ಮಹೋತ್ಸವದ ಶುಭಾಶಯಗಳು. ಏನು ಸತತವಾಗಿ 3 ದಿನದಿಂದ ನಮ್ಮ ವೆಂಕಟಸ್ವಾಮಿ, ಮಂಜು, ಕೃಷ್ಣಪ್ಪ ಅವರ ಸಂಗಾಡಿಯವರು 3 ದಿನದಿಂದ ಸತತವಾಗಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ಆ ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ಒಂದು ಅನ್ನದಾನ ಮಾಡಬೇಕಂದ್ರೆ ಶಕ್ತಿ ಬೇಕು. ಶಕ್ತಿ ಅಂದರೆ ಎಲ್ಲ ಬಳಿ ಒಂದು ಶಕ್ತಿ ತುಂಬಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ್ದಾರೆ. ಆ ಭಗವಂತ ಅವ್ರಿಗೆ ಶಕ್ತಿ, ಆಶೀರ್ವಾದ, ಶಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವ್ರಿಗೆ ಶುಭಾಶಯಗಳು ತಿಳಿಸ್ತೇನೆ. ಪ್ರತಿ ವರ್ಷವೂ ಜಾತ್ರೆ ಮಹೋತ್ಸವಕ್ಕೆ ಬರ್ತೀವಿ ನಾವು. ಆ ರಂಗನಾಥ ಸ್ವಾಮಿ ಆಶೀರ್ವಾದ ಎಲ್ಲ ಗ್ರಾಮಸ್ಥರಿಗೂ ಹಾರೈಸಲಿ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸಾವಿರಾರು ಜನಕ್ಕೆ ಅನ್ನದಾನ ಹಾಕಲಿ, ಅವ್ರಿಗಿನ್ನ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ರಂಗನಾಥ ಸ್ವಾಮಿ ಜಾತ್ರೆ ಮಹೋತ್ಸವದ ಶುಭಾಶಯಗಳು ತಿಳಿಸ್ತೇನೆ. ಹೌದೌದು, ದಾನಿಗಳು ಅನ್ನದಾನ ಶ್ರೇಷ್ಠ ದಾನ ಅಂತಾರೆ. ಅನ್ನದಾನ ಮಾಡಬೇಕು. ಅನ್ನದಾನ ಮಾಡಿದ್ರೆ ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾನೆ. ಯಾರ ಬಳಿ ಹೋದ್ರೂ ಅನ್ನದಾನಕ್ಕೆ ಇಲ್ಲ ಅಂತ ಹೇಳಲ್ಲ. ಎಲ್ಲ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಸಹಾಯ ಮಾಡಿ ಮೊನ್ನೆ ಒಂದು 5 ಮೂಟೆ ಮಾತ್ರ ಈಸ್ಕೊಟ್ಟೆ. ಇಷ್ಟು ಜನ ಇಲ್ಲಿ ತಿಂತಾರೆ ಅಂದ್ಕೊಂಡಿದ್ದಿಲ್ಲ ನಾನು. ಇನ್ನು ಮುಂದಿನ ದಿನಗಳಲ್ಲಿ ನಾನು ಶಕ್ತಿ ಎಷ್ಟಾಗ್ತದೋ ಇನ್ನೂ ಒಂದು ಅಷ್ಟು ಮೂಟೆ ಅಕ್ಕಿ ನಾನು ಈಸ್ಕೊಡ್ತೀನಿ ಅಂತ ಹೇಳ್ತೀನಿ. ನಂತರ ಅನ್ನದಾನ ಸೇವಾಕರ್ತರಾದ ವೆಂಕಟಸ್ವಾಮಿ, ನಾಗರಾಜು, ರಾಮಾಂಜಿ, ಕೃಷ್ಣಪ್ಪ, ಜಯರಾಮ್ ಅವರು ಮಾತನಾಡಿ ಅನ್ನ ಪ್ರಸಾದಕ್ಕೆ ಸಹಾಯ ಮಾಡಿದ ಎಲ್ಲಾ ದಾನಿಗಳಿಗೆ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ನಾವು ಪಲ್ಲಕ್ಕಿಗೆ ಇಡ್ಲಿ, ವಡೆ, ಕೇಸರಿಬಾತು, ಪಲಾವು ಎಲ್ಲ ವರ್ಷನೂ ಪಲ್ಲಕ್ಕಿಗಳಿಗೂ ನಾವು ಒಂದು 5,000 6,000 ಜನಕ್ಕೆ ಊಟ ಮಾಡಿಸಿದ್ದೀವಿ. ನಾವು ವರ್ಷನೂ ನಮ್ಮ ವೆಂಕಟಸ್ವಾಮಿ, ರಾಮಂಜಿ, ಜಯರಾಮು, ಕೃಷ್ಣಪ್ಪ ನಾವೆಲ್ಲರೂ ಟೀಮ್ ಸೇರಿ ನಾವು ಯಾವುದೇ ಕಾರಣಕ್ಕೂ ಇದು ನಿಲ್ಲಿಸಲ್ಲ, ಊಟದ ನಿಲ್ಲಿಸಲ್ಲ. ನಾವು ವರ್ಷನೂ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಯಾಕಂದ್ರೆ ಆ ರಂಗನಾಥ ಸ್ವಾಮಿ ನಮ್ಗೆಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಎಲ್ಲರ ದಾನಿಗಳು ನಮ್ಗೆ ಸಹಾಯ ಮಾಡವ್ರೆ. ಅವ್ರ ಮುಖಾಂತರ ನಾವು ವರ್ಷ ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ ನಾವು. ನಮಸ್ಕಾರ, ವೆಂಕಟಸ್ವಾಮಿ ಅಂತ, ಇದೇ ಕಲ್ಕುಂಟೆ ಗ್ರಾಮದವ್ರು ನಾವು. ಪ್ರತಿ ವರ್ಷ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವ ನಡೆಯುತ್ತೆ. ಇಲ್ಲಿ ಪ್ರತಿ ವರ್ಷ ಬ್ರಹ್ಮೋತ್ಸವ ನಡೆಯುತ್ತೆ. ಇದೇ ರೀತಿ ಒಂದು 20 ವರ್ಷಗಳಿಂದ ನಮ್ಮ ನಾಗಣ್ಣವರು ಇಲ್ಲಿ ಅನ್ನದಾನ ಮಾಡ್ಕೊಂಡು ಬಂದಿದ್ದರು. ಹುಳಿ ಸಾರು, ಕಾಳು ಮುದ್ದೆ ಸತತವಾಗಿ ನಡ್ಸ್ಕೊಂಡು ಬರ್ತಾಯಿದ್ರು. ನಾವು ಆವಾಗ ಜೊತೆಯಲ್ಲಿರಲಿಲ್ಲ. ಜೊತೆಯಾಗಿ 3 ವರ್ಷಗಳಿಂದ ಸತತವಾಗಿ ನಾವು ಚರ್ಚೆ ಮಾಡಿದ್ರಿ ನಾಗಣ್ಣವ್ರ ಹತ್ರ. ವಿಭಿನ್ನವಾಗಿ ಏನಾದರೂ ಮಾಡಬೇಕು ನಾವು ಅಂಥೇಳಿ ಚರ್ಚೆ ಮಾಡಿದಾಗ, ಆಯ್ತಪ್ಪ ನಿಮ್ಗೆ ಬೆಂಬಲವಾಗಿ ನಾನು ಇರ್ತೀನಿ, ನೀವು ಏನೇ ಮಾಡಿ ಎಷ್ಟೇ ಖರ್ಚಾದರೂ ನಾನು ಭರಿಸ್ತೀನಿ, ದಾನಿಗಳ ಸಹಾಯ ಬೇಕಾದಷ್ಟಿದೆ, ನಾನು ಮಾಡ್ತೀನಿ ಅಂತ ನಮ್ಗೆ ಬೆಂಬಲ ಕೊಟ್ಟರು ಸರ್. ಇದೇ 3 ವರ್ಷದಿಂದ ಸತತವಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದು ಇವತ್ತು ಏನು ನಾವು 3 ದಿನಗಳಿಂದ ಸತತವಾಗಿ ಒಂದು 12-13 ಸಾವಿರ ಜನಕ್ಕೆ ಅನ್ನದಾಹ ಮಾಡಿದ್ದೀವಿ. ಆ ಶಕ್ತಿ ಭಗವಂತನ ಕೊಟ್ಟಿದ್ದಾರೆ. ಸಪೋರ್ಟ್ ಬೆನ್ನೆಲುಬಾಗಿ ನಮ್ಮ ನಾಗಣ್ಣವರು ನಿಂತಿದ್ದಾರೆ. ಇದನ್ನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಇದರಲ್ಲಿ ಗಿಮಿಕ್ ಇಲ್ಲ, ಏನೂ ಇಲ್ಲ. ಯಾಕಂದರೆ
ಇಷ್ಟು ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನಮ್ಮನ್ನು ಮುಂದೆ ಇಟ್ಕೊಂಡು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ದೇವರು, ಹಾಗೆ ಇನ್ನೂ ಶಕ್ತಿ ಕೊಟ್ಟು ನಮಗೆ ಇಲ್ಲಿ ಮಾಡಿಸೋದಕ್ಕೆ ಭಗವಂತ ಅವ್ರಿಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಡಲಿ. ಅವರು ಈ ಪ್ರತಿ ವರ್ಷ ನಾವು ಜೀವಂತವಾಗಿರೋವರೆಗೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಅವ್ರಿಗೆ ಕಳಂಕ ಬರ್ದಿರಂಗೆ ನಾವು ನಡ್ಕೊತೀವಿ. ಹಾಗೆ ಇದೇ ಥರ ಅನ್ನದಾನ ಮಾಡಿಕೊಂಡು ಒಳ್ಳೆಯ ಹೆಸರನ್ನು ತಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಇವತ್ತೇನು ನಮ್ಮ ಬೆನ್ನೆಲುಬಾಗಿ ರಾಮಾಂಜ ಇರ್ಬೋದು, ಕೃಷ್ಣಪ್ಪನ ಇರ್ಬೋದು, ನಮ್ಮ ನಾಗಣ್ಣ ಇರ್ಬೋದು, ಹಾಗೆ ನಮ್ಮ ಜಯರಾಮನ್ ನಮ್ಮ ಮಾವನವ್ರು ಆಗಿರ್ಬೋದು, ಹಾಗೆ ವೆಂಕಟೇಶಣ್ಣವ್ರು ಆಗಿರ್ಬೋದು, ಮಂಜುವ್ರು ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಕೃಷ್ಣಪ್ಪನಾಗಿರ್ಬೋದು, ಎಲ್ಲ ಸತತವಾಗಿ ಒಂದು 9 ಜನ ಟೀಮ್ ಏನಿದೆ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಇವತ್ತಿನ ರಿಸಲ್ಟ್ ಕೊಟ್ಟಿರೋದು. ಸೊ ಅದು ಇವತ್ತು ಲಾಸ್ಟ್ ದಿನ, ಇವತ್ತು ಮುಗಿತಾ ಬಂತು. ಎಲ್ಲರೂ ಭಗವಂತ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ. ಆಮೇಲೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಭಗವಂತನಲ್ಲಿ ರಂಗನಾಥ ಸ್ವಾಮಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ದಾನಿಗಳಿಗೆ ಒಳ್ಳೇದಾಗಲಿ. ಮುಂದಿನ ವರ್ಷ ನಾವು ದಾನಿಗಳನ್ನು ಮೀಟ್ ಮಾಡಿ ಇನ್ನೂ ಹೆಚ್ಚಿಗೆ ಮಾಡ್ತೀವಿ, ವಿಭಿನ್ನವಾಗಿ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಸರ್. ಹೊಸಕೋಟೆ ತಾಲೂಕು ಅಣಗಂಡಳ್ಳಿ ಹೋಬಳಿ ಕಲ್ಕುಂಟೆ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ಅನ್ನದಾನ ಸುಮಾರು 15 ವರ್ಷದಿಂದ ನಾಗರಾಜು, ಯಂಗಸ್ವಾಮಿ, ಗರಿ, ರಾಮಂಜಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇತ್ತೀಚೆಗೆ ಇವಾಗ ಇನ್ನೂ ವೆರೈಟಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ದೇವ್ರ ಬಲ ಕೊಡ್ತಾನೆ ಅವನೇ, ಮುಂದೆ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಿ. ನಮ್ಗಿನ್ನ ಶಕ್ತಿ ಕೊಡಲಿ, ನಮ್ಗೆ ತಾಕತ್ತು ಕೊಡಲಿ. ಎಲ್ಲ ದಾನಿಗಳ ಹತ್ರ ತಿರುಗಿ ನಾವು ಮಾಡಿ ಇಷ್ಟು ಮಾತ್ರ ಮುಂದರ್ಕೊಂಡು ಬಂದೈತೆ. ಇನ್ನು ಮುಂದಕ್ಕೆ ಇನ್ನೂ ಸ್ವಲ್ಪ ಶಕ್ತಿ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ, ನಾವು ಇನ್ನೂ ಮುಂದುವರಿಸ್ತೀರಿ. ನಾವು ಒಂದು 3-4 ದಿನಕ್ಕ ಕಲ್ಕುಂಟೆ ಜಾತ್ರೆ ಪ್ರಯುಕ್ತ ಅನ್ನದಾನ ಏರ್ಪಡಿಸಿದ್ದೀವಿ. ಇವೆಲ್ಲ ಸುಮಾರು 10 ವರ್ಷದಿಂದ ನಡೀತೈತೆ. ನಾಗಣ್ಣವ್ರು ಮಾಡ್ತಾವ್ರೆ. ಒಂದು 3-4 ವರ್ಷದಿಂದ ನಮ್ಮನ್ನು ಸೇರಿಸ್ಕೊಂಡು ನಾವು ಅನ್ನದಾನಕ್ಕೆ ಡಿಫ್ರೆಂಟ್ ವೆರೈಟಿ ಇಡ್ಲಿ, ಮಸಾಲೆ ದೋಸೆ, ಟಮಾಟ ಬಾತು, ಪಲಾವು, ಇಡ್ಲಿ, ಉದ್ನೋಡೆ ಇವೆಲ್ಲ ಮಾಡಿ ಯಶಸ್ವಿ ಆಗೈತೆ. ಇನ್ನು ಮುಂದೆ ಹೆಚ್ಚಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನಕ್ಕೆ ಊಟ ಕೊಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದು ಮಾಡ್ತಾಯಿದ್ದೀವಿ. ಅದೇ ಅಣ್ಣ, ಇದು ಒಂದು 15-20 ವರ್ಷದಿಂದ ನಮ್ಮ ನಾಗಣ್ಣವ್ರು ಮಾಡ್ಕೊಂಬರ್ತಾಯಿದ್ರು. ಈಗ ಒಂದು 3 ವರ್ಷದಿಂದ ನಾವು ಸೇರಿಕೊಂಡು ಈ ಡಿಫ್ರೆಂಟ್ ಇಡ್ಲಿ, ದೋಸೆ, ಈ ಉದ್ನೋಡೆ ಈ ಥರ ಮಾಡ್ಕೊಂಬರ್ತಾಯಿದ್ರೆ ಅದು ದಾನಿಗಳು ನಮ್ಗೆ ಸಪೋರ್ಟ್ ಮಾಡಿದಿಷ್ಟು ನಾವು ಮುಂದುವರ್ಸ್ಕೊಂಡು ಹೋಗ್ತೀರಿ. ಇದೇ ಥರ ನಮ್ಮ ನಾಗಣ್ಣವ್ರು ಸಪೋರ್ಟ್ ಇರೋ ಗಂಟ ನಾವು ಮಾಡ್ತಾಯಿರ್ತೀರಿ. ಆತನೇ ನಮ್ಮ ಬೆಂಬಲವಾಗಿ ನಮಗೆಲ್ಲ ಸಾಥ್ ಕೊಟ್ಟು ಇದು ಮಾಡ್ತಾರೆ. ಅದು ದಾನಿಗಳು ಸಪೋರ್ಟ್ ಮಾಡವ್ರೆ. ಅದು ಹೆಚ್ಚಿನ ಇದರಲ್ಲಿ ನಮ್ಮ ನಾಗಣ್ಣವರೇ ಜಾಸ್ತಿ ಸಪೋರ್ಟ್ ಮಾಡಿ ನಮ್ಮನ್ನು ನೀವು ಥರ ಇದು ಮಾಡೋ ಅಂತೇಳಿ ನಮ್ಮನ್ನು ಮುಂದೆ ಬಿಟ್ಬಿಟ್ಟು ಆ ಹಬ್ಬನೆಲ್ಲ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಾವ್ರೆ. ಎಲ್ಲರಿಗೂ ಒಳ್ಳೇದಾಗಲಿ. ಕೃಷ್ಣಪ್ಪ ಅಂತ, ಕಲ್ಕುಂಟೆ ಗ್ರಾಮ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು, ಇದೇ ಊರವನು, ಕಲ್ಕುಂಟೆ ಗ್ರಾಮದ ಊರವನು, ಇದೇ ಗ್ರಾಮಸ್ಥವನು. ಈಗ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದೇನೆಂದರೆ, ದಾನಾದಿಗಳು ನಮಗೆಲ್ಲ ಏನು ಬೇಕೋ ಸಪೋರ್ಟ್ ಮಾಡಿ ಕೊಡ್ತಾರೆ. ಬಟ್ ಅದನ್ನು ಮುಂದ್ಗಡೆ ನಿಂತ್ಕೊಂಡು ನೀಟಾಗಿ ನೆರವೇರಿಸ್ಕೊಂಡು ಸಾವಿರಾರು ಜನ ಭಕ್ತಾದಿಗಳಿಗೆ ಸಪೋರ್ಟ್ ಮಾಡ್ಕೊತ ನಮ್ಮ ನಾಗಣ್ಣವರು, ಮತ್ತು ನಮ್ಮ ವೆಂಕಟಸ್ವಾಮಿ ಅವರು, ಮತ್ತು ನಮ್ಮ ಮಂಜು ಅವರು, ಮತ್ತು ನಮ್ಮ ರಾಮಾಂಜಿಯವರು, ಇವರೆಲ್ಲ ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಎಕ್ಸ್ಪೆಷಲಿಸ್ಟು ಬಂದು ಜನಗಳಿಗೆ ಮತ್ತು ಬಂದು ಇವ್ರಿಗೆ ಉಪಚಾರಗಳಾಗಲಿ ನಿಂತು ಅವರು ತನ್ನ ಒಂದು ಮನೇನ ಬಿಟ್ಟು 3-4 ದಿವಸದಿಂದ ಇಲ್ಲೇ ನಿಂತ್ಕೊಂಡು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅನ್ನದಾನ ಏರ್ಪಾಟ್ ಮಾಡಿದ್ದಾರೆ. ವಿಶೇಷವಾಗಿ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಜಾತ್ರೆಗೆ ಬರತಕ್ಕಂಥ ಜನಗಳು ಯಾವುದೇ ರೀತಿ ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಹಗಲು ರಾತ್ರಿ ನಿಂತು ಇವರು ಈ ಥರ ಮಾಡ್ತಿದ್ದಾರೆ. ಇವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ. ಇವ್ರಿಗೆ ನಮ್ಮ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ನಮ್ಮ ಹುಡುಗರು ಬೆಳೀಲಿ, ನಮ್ಮ ಹುಡುಗರು ಚೆನ್ನಾಗಿರಲಿ ಅನ್ನೋದು ನಮ್ಮ ಆಸೆ. ಸರ್, ಎಲ್ಲರಿಗೂ ಮೊದಲನೇದಾಗಿ ಕಲ್ಕುಂಟೆ ಅಗ್ರಹಾರದ ಎಲ್ಲ ಭಕ್ತಾದಿಗಳಿಗೆ ನಾನು ಶುಭಾಶಯಗಳನ್ನ ಹೇಳ್ತೇನೆ. ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಏನು ನಡೀತು, ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಅನ್ನದಾನ ಬಹುಶಃ ನಾವು ನೋಡಿರೋ ಪ್ರಕಾರ ನಾವು ದೊಡ್ಡ ತಿರುಪ್ತಿಯಲ್ಲಿ ನಾವು ಲಡ್ಡು ಅಂದರೆ ಫೇಮಸ್ಸು. ಈ ಒಂದು ಕಲ್ಕುಂಟೆ ಅಗ್ರಹಾರದಲ್ಲಿ ಏನು ಈ ಪ್ಲೋಗ್ರಿ ಅಂತ ಮಾಡ್ತಾರಲ್ಲ, ಅದು ಖಂಡಿತವಾಗಲೂ ಬಹಳ ವಿಶೇಷವಾಗಿ ಬಹಳ ರುಚಿಕರವಾದಂಥ ಒಂದು ನಾವು ಪ್ಲೋಗ್ರಿಯನ್ನು ನಾವು ನಿಜವಾಗ್ಲೂ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲೂ ನೋಡಲಿಲ್ಲ. ಅದೇ ರೀತಿಯಾಗಿ ವಿಶೇಷವಾಗಿ ನಾಗಣ್ಣ ಮತ್ತು ಇವರೆಲ್ಲ ಸ್ನೇಹಿತರುಗಳು ಸೇರಿ
ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಿಜವಾಗಲೂ ಇಲ್ಲಿ ನಾವು ಅನ್ನದಾನವನ್ನು ನೋಡಿದ್ದೇವೆ. ಅನ್ನದಾನ ಅಂತ ಹೇಳಿದ್ರೆ ಒಂದೋ ಎರಡೋ ಅನ್ನದಾನದಲ್ಲಿ ಬಹುಶಃ ಪಲಾವ್ ಇರ್ಬೋದು ಅಥವಾ ಮೊಸರನ್ನ ಇರ್ಬೋದು, ಪುಳೋಗ್ರಿ ಆಗಿರ್ಬೋದು, ಈ ಥರ ಏನಾದರೂ ಅನ್ನದಾನ ಮಾಡೋದು ನಾನು ನೋಡಿದ್ದೇನೆ. ಇಲ್ಲಿ ವಿಶೇಷವಾಗಿ ನಾಗಣ್ಣ ಮತ್ತು ನಮ್ಮ ಹೆಂಗಸ್ವಾಮಿ ಮತ್ತು ಕೃಷ್ಣಪ್ಪ, ರಾಮಾಜಿ, ಇನ್ನೂ ಹಲವಾರು ಸ್ನೇಹಿತರುಗಳು ಎಲ್ಲರೂ ಒಗ್ಗೂಡಿ ಈ ಒಂದು ಭಾಗದಲ್ಲಿ ಮಸಾಲೆ ದೋಸೆ ಇರ್ಬೋದು, ಬಿಸಿ ಇಡ್ಲಿ ಇರ್ಬೋದು, ಉದ್ದಿನ ವಡೆ ಇರ್ಬೋದು, ಮತ್ತು ಕೇಸರಿಬಾತ್ ಇರಬಹುದು, ಮತ್ತು ಹಲವಾರು ಸಾಗು ಮತ್ತು ಚಟ್ನಿ, ಮತ್ತು ಇನ್ನೂ ಪೊಂಗಲ್ ಆಗಿರ್ಬೋದು, ಮತ್ತು ಇದು ಏನು ನಮ್ಮ ಇದನ್ನೆಲ್ಲ ಖಾರಾಬಾತು, ಮತ್ತು ಇನ್ನೂ ಹಲವಾರು ಐಟಮ್ಗಳನ್ನ ನೋಡಿದೆ. ಖಂಡಿತವಾಗ್ಲೂ ಇಷ್ಟೊಂದು ಯಾರ ಕೈಯಲ್ಲೂ ಮಾಡೋದಕ್ಕಾಗೋದಿಲ್ಲ. ಆದರೆ ಇವರ ಒಂದು ನೇತೃತ್ವದಲ್ಲಿ ಮಾಡಿರೋದಕ್ಕೆ ನಾವು ಖಂಡಿತವಾಗ್ಲೂ ಆ ಭಗವಂತ ಇವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಮಾತಾಡ